सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇದೇ ಏಪ್ರಿಲ್ ತಿಂಗಳಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ಇದೆ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಕೂಡ ಜ್ಯೋತಿಷ್ಯ ಕಲಿಕೆಗೆ ಸೇರಬಹುದು. ಹಾಗೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಸೂರ್ಯಗ್ರಹ ಈ ತಿಂಗಳಲ್ಲಿ ಕುಂಭರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ನೋಡಿ, ಕುಂಭರಾಶಿ ಸೂರ್ಯನ ಶತ್ರು ಮನೆ. ಆದ್ರೆ ಕುಂಭರಾಶಿಯಲ್ಲಿ ಇದ್ರೂ ಕೂಡ ಅವನ ಜೊತೆನಲ್ಲಿ ಕುಜ ಇರುತ್ತಾನೆ. ಹಾಗಾಗಿ ಬುಧ ಕೂಡ ಇರೋದ್ರಿಂದ ಒಂದಷ್ಟು ಶುಭ ಫಲವನ್ನ ಕೊಡ್ತಾನೆ. ಎಲ್ಲಿವರೆಗೂ ಮಾರ್ಚ್ 15ನೇ ತಾರೀಕು. 15ನೇ ತಾರೀಕಿಗೆ ಸೂರ್ಯನು ಅಷ್ಟಮಕ್ಕೆ ಹೊರಟೋಗ್ಬಿಡ್ತಾನೆ. ಶನಿ ಜೊತೆನಲ್ಲಿ ಕುತ್ಕೊಂಡ್ಬಿಡ್ತಾನೆ. ಅಷ್ಟರ ಮೇಲೆ ನಿಮ್ಗೆ ಶುಭ ಫಲ ಕೊಡಲ್ಲ. 15ನೇ ತಾರೀಕು ಒಳಗಡೆ ಏನ್ ಶುಭ ಫಲಗಳು ಉಂಟಾಗತ್ತೆ ಅಂತಂದ್ರೆ, ಕೆಲಸ ಕಾರ್ಯಗಳು, ನೀವು ಅನ್ಕೊಂಡಂತಹ ಎಲ್ಲಾ ಕೆಲಸ ಕಾರ್ಯಗಳು ಸಕ್ಸಸ್ ಆಗತ್ತೆ, ಅನುಕೂಲಗಳಾಗತ್ತೆ. ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗತ್ತೆ. ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ತುಂಬಾ ಅನುಕೂಲಗಳಾಗತ್ತೆ. ಅಂದ್ರೆ ನಿಮಗ್ ಬರ್ಬೇಕಾಗಿರೋಂತ ಸ್ವಲ್ಪ ಒಂದಷ್ಟು ದುಡ್ಡುಗಳು ಬರುತ್ತೆ. ಹಾಗಾಗಿ ಕುಟುಂಬದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರವಾಗಿ ಆರ್ಥಿಕ ಸಂಕಷ್ಟಗಳು ಏನಾದ್ರೂ ಇತ್ತು ಅಂದ್ರೆ ಅದನ್ನ ಒಂದಷ್ಟು ಬಗೆಹರಿಸ್ಕೊಳ್ತೀರಾ. ಪೂರ್ತಿ ಅಂತಲ್ಲ, ತಕ್ಕ ಮಟ್ಟಿಗೆ ಸ್ವಲ್ಪ ಬಗೆಹರಿಸ್ಕೊಳ್ತೀರಾ. ನಿಮ್ಮ ರಾಷ್ಟ್ರಾಧಿಪತಿ 7ನೇ ಮನೆಯಲ್ಲಿರೋದ್ರಿಂದ ಧೈರ್ಯ, ಕಾನ್ಫಿಡೆನ್ಸ್ ಎಲ್ಲ ಇರುತ್ತೆ. ಆದ್ರೆ ಇಲ್ಲಿ ಒಂದನ್ನ ಅರ್ಥ ಮಾಡ್ಕೋಬೇಕು. ಸಪ್ತಮ ಅನ್ನೋದು ನಿಮ್ಮ ಸಂಗಾತಿಯ ಭಾವವಾಗಿರುತ್ತೆ. ಅಲ್ಲಿ ಕುಜ, ರಾಹು, ಬುಧ ಮಾರಕಾಧಿಪತಿ, ಹಾಗೆ ರವಿ, ಇಷ್ಟು ಗ್ರಹಗಳಿರೋದ್ರಿಂದ ನಿಮ್ಮ ಸಂಗಾತಿಯ ವಿಚಾರವಾಗಿ ಏನಾದ್ರೂ ಸಮಸ್ಯೆಗಳಾಗುವ ಸಾಧ್ಯತೆಗಳಿರುತ್ತೆ ಸಿಂಹರಾಶಿಯವರಿಗೆ. ನೋಡಿ, ಈಗಾಗ್ಲೇ ವೈವಾಹಿಕ ಜೀವನದಲ್ಲಿ ಕಲಹಗಳಿದೆ, ಜಗಳ ಇದೆ, ಮನಸ್ತಾಪಗಳಿದೆ ಅಂದ್ರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ತುಂಬಾ ಸಮಸ್ಯೆ ಆಗುವ ಸಾಧ್ಯತೆ, ಡೈವರ್ಸ್ ವರೆಗೂ ಹೋಗುತ್ತೆ ಅಥವಾ ಕಂಪ್ಲೀಟ್ ಸಪರೇಟ್ ಆಗ್ಬೇಕು ಅನ್ನೋ ತೀರ್ಮಾನದವರೆಗೆ ಜಗಳ ಹೋಗುತ್ತೆ. ಅಂದ್ರೆ ಬೇರೆ ಆಗುವುದರಲ್ಲಿ ನಿಮ್ಮ ಜಗಳ ಎಂಡ್ ಆಗತ್ತೆ, ಈ ತರ ಆಗುತ್ತೆ. ಇಲ್ಲ ಈ ತರದ ಸಮಸ್ಯೆಗಳಿಲ್ಲ ಅಂದ್ರೂ ಕೂಡ ನಿಮ್ಮ ಸಂಗಾತಿಯ ಒಂದು ಕೆರಿಯರ್ ಲೈಫಲ್ಲಿ ಏನೋ ದೊಡ್ಡ ಮಟ್ಟದ ಸಮಸ್ಯೆ ಶುರುವಾಗಬಹುದು, ಅಥವಾ ಅವರಿಗೆ ಫೈನಾನ್ಷಿಯಲ್ ಏನೋ ದೊಡ್ಡ ಮಟ್ಟದ ಸಮಸ್ಯೆ ಶುರುವಾಗಬಹುದು, ಅಥವಾ ಅವರ ಆರೋಗ್ಯದಲ್ಲಿ ಏನೋ ತೊಂದರೆಗಳಾಗಬಹುದು, ಅವರಿಗೆ ಏನೋ ಸಮಸ್ಯೆ ಆಗ್ಬಹುದು. ಅಂದ್ರೆ ಒಟ್ನಲ್ಲಿ ಏನಂದ್ರೆ ಸಂಗಾತಿಯ ವಿಚಾರದಲ್ಲಿ ಒಂದು ಸಡನ್ ಶಾಕ್ ಅಥವಾ ದುಃಖ ಅಥವಾ ಬೇಸರ ಇದು ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಇರುತ್ತೆ. ಇದು ಮೇನ್ ಅಶುಭ ಫಲ, ನಿಮಗೆ ಈ ತಿಂಗಳಲ್ಲಿ ಆಗುವಂತಹ ಅಶುಭ ಫಲ. ಯಾಕೆ ಇಷ್ಟಲ್ಲ ಅಂದ್ರೆ ಇಲ್ಲಿ ಕುಜರಾಹು ಕಾಂಬಿನೇಷನ್ ತುಂಬಾ ಅಶುಭ ಫಲ ಕೊಡುವಂತಹ ಒಂದು ವಿಚಾರ. ಏನೋ ಒಂದು ಆಕಸ್ಮಿಕವಾಗಿ ನೀವು ಅನ್ಕೊಂಡೇ ಇರ್ಲಿಲ್ಲ ಆ ಥರದ್ದೇನೋ ಘಟನೆಗಳಾಗೋ ಹಾಗೆ ಮಾಡಿಬಿಡ್ತಾರೆ ಕುಜರಾಹು ಒಂದು ಕಡೆ ಸೇರಿದ್ರೆ. ಇಲ್ಲಿ ಕುಜರಾಹುವಿನ ಜೊತೆಯಲ್ಲಿ ಬುಧ ಕೂಡ ಮೆಂಟಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತದು. ನಿಮ್ಮ ರಾಷ್ಟ್ರಾಧಿಪತಿ ಕೂಡ ನೋಡಿ 15ನೇ ತಾರೀಕಿಗೆ ಸೂರ್ಯನು ಅಷ್ಟಮಕ್ಕೆ ಹೊರಟೋಗ್ತಾನೆ. ಅಷ್ಟಮ ಭಾವದಲ್ಲಿ ಈಗಾಗ್ಲೇ ಶನಿ. ಎಷ್ಟೋ ಜನ ಸಿಂಹರಾಶಿಯವರಿಗೆ ಈಗಾಗ್ಲೇ ನಿಮ್ಮ ಸಂಗಾತಿಯ ವಿಷಯದಲ್ಲಿ ಕಳೆದ 1 ವರ್ಷದಿಂದ ಸಮಸ್ಯೆಗಳಾಗ್ತಾ ಇದೆ. ಆ ಸಮಸ್ಯೆ ಈ ತರ ಬೇರೆ ರೀತಿಯಲ್ಲಿ ಎಂಡ್ ಆಗುವಂತದ್ದಾಗತ್ತೆ. 1 ವರ್ಷದಿಂದನೂ ಜಗಳಗಳಾಗ್ತಾ ಇದೆ, ಅಥವಾ 1 ವರ್ಷದಿಂದ ಮನಸ್ತಾಪಗಳಾಗ್ತಾ ಇದೆ. ಈ ತರ ಎಲ್ಲರಿಗೂ ಅಂತಲ್ಲ, ಬಹುಪಾಲು ಸಿಂಹರಾಶಿಯವರಿಗೆ. ಎಲ್ಲೋ ಕೆಲವರಿಗೆ ನಿಮ್ಮ ಜಾತಕದಲ್ಲಿ ಸಪ್ತಮ ಸ್ಥಾನ ಚೆನ್ನಾಗಿದ್ದು ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಚೆನ್ನಾಗಿದ್ದಾಗ ಇದು ಇಷ್ಟೊಂದು ನಿಮಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಲ್ಲ, ಇಷ್ಟೊಂದು ಎಫೆಕ್ಟ್ ಆಗಲ್ಲ. ನಿಮ್ಗೆ ಸಣ್ಣ ಪುಟ್ಟದ್ದಾಗ್ತಾ ಇರುತ್ತೆ ಸಮಸ್ಯೆಗಳು. ಏನೋ ನಿಮ್ಮ ಸಂಗಾತಿ ಆವಾಗ ಹುಷಾರ್ ತಪ್ಪೋದಾಗಿರ್ಬಹುದು, ಸಣ್ಣ ಪುಟ್ಟ ಜಗಳಗಳಾಗೋದು, ಮನಸ್ತಾಪಗಳು ಸಣ್ಣ ಪುಟ್ಟದ್ದಾಗ್ತಾ ಇರುತ್ತೆ. ಆದ್ರೆ ಈಗಾಗ್ಲೇ ಸಮಸ್ಯೆ ಇರೋರಿಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ. ಇದು ಈ ತಿಂಗಳ ತುಂಬಾ ಅಶುಭ ಫಲ ಅಂದ್ರೆ ಇದೆ ಮೇನ್. ಇನ್ನು ಕೆಲಸಗಳು ಅಂತ ಬಂದಾಗ 14ನೇ ತಾರೀಕುವರೆಗೂ ನಿಮ್ ಕೆಲಸ ಎಲ್ಲ ಚೆನ್ನಾಗ್ ಆಗತ್ತೆ. ನೀವು ಅನ್ಕೊಂಡಂಗೆನೆ ತುಂಬಾ ಟೆನ್ಷನ್ ಅಲ್ಲೇ ಮಾಡ್ಕೋತೀರಾ. ನಿಮ್ಗೆ ಕೊಟ್ಟಿರೋ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಆತಂಕ ಅಥವಾ ಅದೊಂದು ಉದ್ವೇಗ, ಭಯ ಎಲ್ಲವೂ ಇರುತ್ತೆ. ಆದ್ರೂ ಎಲ್ಲವೂ ಕಂಪ್ಲೀಟ್ ಆಗುತ್ತೆ. ಏನು ಹಣಕಾಸಿನ ವಿಷಯ ಅಂತ ಬಂದಾಗ್ಲೂ ಕೂಡ ತಕ್ಕ ಮಟ್ಟಿಗೆ ಲಾಭ. ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಏನಿಲ್ಲ ಈ ತಿಂಗಳಲ್ಲಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಣ ಅಂತೂ ನಿಮ್ಗೆ ಅನುಕೂಲ ಆಗ್ತಾ ಇರುತ್ತೆ.
ಅಂದ್ರೆ ಅವಶ್ಯಕತೆಗೆ ತಕ್ಕಂತೆ. ಹಾಗೆ ಇನ್ನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋಂಥವ್ರಿಗೆ ಅಂದ್ರೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡೋಂಥವ್ರಿಗೆ ಕೆಲಸದಲ್ಲಿ ಈಗಾಗಲೇ ಸ್ವಲ್ಪ ಸಮಸ್ಯೆಗಳಿದೆ. ಯಾಕಂದ್ರೆ ಶನಿ ಅಷ್ಟಮದಲ್ಲಿ ಇರೋದ್ರಿಂದ. ಆದ್ರೆ 15ನೇ ತಾರೀಕುವರೆಗೂ ತುಂಬಾ ಪ್ರಾಬ್ಲಮ್ ಅಂತ ಏನಿರಲ್ಲ. ಆದ್ರೆ 15ನೇ ತಾರೀಕಿನ ನಂತರ ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗುವಂಥದ್ದು, ಕೆಲಸಗಳೆಲ್ಲ ಪೆಂಡಿಂಗ್ ಆಗುವಂಥದ್ದು, ನಿಮ್ಮ ಮಾತಿಂದ ಸಮಸ್ಯೆ ಆಗುವಂಥದ್ದು. ವಾಕ್ಸ್ಥಾನವನ್ನ ಶನಿ ರವಿ ಒಟ್ಟಿಗೆ ಕುತ್ಕೊಂಡು ನೋಡ್ತಾ ಇರ್ತಾರೆ. ನೀವು ಸಡನ್ ಆಗಿ ಕೋಪದಿಂದ ಇನ್ಯಾವುದೋ ಟೆನ್ಷನ್ ಇಂದ ಆಡುವಂತಹ ಮಾತಿನಿಂದ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಶತ್ರುತ್ವ ಜಾಸ್ತಿ ಆಗುತ್ತೆ. ಕೆಲಸ ಕಳ್ಕೊಳ್ಳೋ ಚಾನ್ಸಸ್ ಅಥವಾ ಕೆಲಸ ಬಿಟ್ಟು ಬರೋ ಚಾನ್ಸಸ್ ಇರುತ್ತೆ. ಇದೆಲ್ಲವೂ ಕೂಡ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಆಗುತ್ತೆ. ಇದು ಸರ್ಕಾರಿ ಉದ್ಯೋಗದಲ್ಲಿದ್ರು ಅಷ್ಟೇ ಅಥವಾ ನೀವು ಪ್ರೈವೇಟ್ ಉದ್ಯೋಗದಲ್ಲಿದ್ರು ಅಷ್ಟೇ ಇದು ಅನ್ವಯ ಆಗುತ್ತೆ. ಇನ್ನು ಸ್ವಂತ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೂ ಸ್ವಲ್ಪ ಸಮಸ್ಯೆಗಳಿದೆ. ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಇಲ್ಲದೆ ಇದ್ರು ಕೂಡ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಮ ಪಾರ್ಟ್ನರ್ ವಿಚಾರವಾಗಿ ಜಗಳ ಮನಸ್ತಾಪಗಳು. ಯಾಕಂದ್ರೆ 7ನೇ ಮನೆನೇ ಪಾರ್ಟ್ನರ್. ಲೈಫ್ ಪಾರ್ಟ್ನರ್ಗೂ ಸಪ್ತಮನೇ ನೋಡ್ಬೇಕು, ಬಿಸ್ನೆಸ್ ಪಾರ್ಟ್ನರ್ ಆದ್ರೂ ಕೂಡ ಸಪ್ತಮವನ್ನೇ ನೋಡ್ಬೇಕು. ಅಲ್ಲಿ ತುಂಬಾ ಗ್ರಹಗಳು ಪೀಡಿತರಾಗಿರೋದ್ರಿಂದ ಕುಜ ರಾಹು ಬುಧ ಎಲ್ಲ ಇರೋದ್ರಿಂದ ನೋಡಿ, ಬುಧನ್ ಜೊತೆ ರಾಹು ಬಂದ ಕುಜ ಬಂದ ಅಂದ್ರೆ ನಿಮ್ಮ ಮಾತೇ ನಿಮಗೆ ಶತ್ರು ಆಗ್ಬಿಡುತ್ತೆ. ನೀವೇನ್ ಮಾತಾಡಿದ್ರು ಅದು ತಪ್ಪು, ನೀವೇನ್ ಮಾತಾಡಿದ್ರು ನಿಮ್ಗೆ ಅಪವಾದ, ನೀವು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರೆ ಅದು ನೆಗೆಟಿವ್ ಆಗಿಯೇ ಹೋಗುತ್ತೆ. ಹಿಂಗೆಲ್ಲ ಆಗತ್ತೆ. ವಾಕ್ಸ್ಥಾನಾಧಿಪತಿ ತುಂಬಾ ಪೀಡಿತನಾಗಿರೋದ್ರಿಂದ ಮಾತಿನ ವಿಷಯದಲ್ಲಿ ಬಹಳ ಜಾಗ್ರತೆಯಿಂದ ಇರಬೇಕು. ಹಾಗೆ ದುಡ್ಡಿನ ವಿಷಯದಲ್ಲಿ ಕೂಡ ನಿಮ್ಗೆ ದುಡ್ಡಿನ ಸಮಸ್ಯೆ ಇಲ್ಲ, ಆದ್ರೆ ದುಡ್ಡು ನೀವು ಬೇರೆಯವ್ರಿಗೆ ಕೊಟ್ರಿ ಅಂದ್ರೆ ಅದು ಮೋಸವೇ ಆಗುತ್ತೆ. ಸಾಲ ಕೊಡೋದಾಗಿರ್ಬಹುದು ಅಥವಾ ಒಂದ್ 2-3 ದಿನದ ಮಟ್ಟಿಗೆ, ಒಂದ್ ವಾರದ ಮಟ್ಟಿಗೆ ದುಡ್ಡು ಕೇಳ್ತಾ ಇದಾರೆ, ಕೊಡಬೇಡಿ. ಯಾವ್ದೋ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋದಾದ್ರೆ ಖಂಡಿತ ಈ ತಿಂಗಳು ಮಾಡಬೇಡಿ. ಬಿಸ್ನೆಸ್ ಅಲ್ಲಿ ಬದಲಾವಣೆಗಳು ಮಾಡಬೇಡಿ. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾ ಈ ತಿಂಗಳಲ್ಲಿ ಬೇಡ. ಯಾಕಂದ್ರೆ ಇದೆಲ್ಲಾ ವಿಚಾರವಾಗಿಯೂ ನಿಮ್ಗೆ ಟೆನ್ಷನ್ಗಳೇ ಇರುತ್ತೆ. ಈಗ ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರ ಅನ್ಕೊಳ್ಳಿ ಫೆಬ್ರವರಿನಲ್ಲೇ, ಆದ್ರೆ ಅದಕ್ಕೆ ತುಂಬಾ ಇನ್ವೆಸ್ಟ್ಮೆಂಟ್ ಅಂತ ಮಾಡಬೇಡಿ ಸದ್ಯಕ್ಕೆ ಈ ತಿಂಗಳು. ಸಿಂಪಲ್ ಆಗಿ ಮಾಡ್ಕೊಂಡು ಹೋಗಿ. ಹಾಗೆ ನಿಮ್ಮ ಸಂಗಾತಿ ಮತ್ತು ನಿಮ್ಮ ಕುಟುಂಬ ಇವುಗಳ ಕಡೆಗೆ ಜಾಸ್ತಿ ಗಮನ ಕೊಡಿ. ಈ ವಿಚಾರವಾಗಿ ಏನೋ ಒಂದಷ್ಟು ಬಾಧೆ. ಮನೆ ಅಂತ ಬಂದಾಗ ನೆಮ್ಮದಿ ಇಲ್ಲ, ಮನಃಶಾಂತಿ ಇಲ್ಲ, ಈ ತರ ಇರುತ್ತೆ. ಒಂಥರ ನೆಗೆಟಿವ್ ಎನರ್ಜಿ ಸಮಸ್ಯೆ, ಏನೋ ನಿಮ್ಗೆ ಆಗದಿದ್ದವ್ರದ್ದು ಪ್ರಭಾವಗಳು, ದೃಷ್ಟಿ ದೋಷಗಳು, ಇದೆಲ್ಲ ಒಂಥರ ನಕಾರಾತ್ಮಕತೆಯಿಂದ ತುಂಬಿರುತ್ತೆ ನಿಮ್ಮ ಮನಸ್ಸು ಪೂರ್ತಿ ಅಂತ ಹೇಳ್ಬೋದು. ಇದನ್ನ ಕಂಪ್ಲೀಟ್ ಪಾಸಿಟಿವ್ ಕಡೆಗೆ ಟರ್ನ್ ಮಾಡ್ಬೇಕು ನೀವು. ಇಲ್ಲದೆ ಹೋದ್ರೆ ಒಂಥರ ಮನಸ್ಸು ತುಂಬಾ ಕಷ್ಟ ಆಗ್ಬಿಡುತ್ತೆ ನಿಮ್ಗೆ. ಒಂದೊಂದು ದಿನ ಕಳೆಯೋದು ಕಷ್ಟ ಆಗುತ್ತೆ. ಪರಿಹಾರಗಳನ್ನು ಕೂಡ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ದಶಮಾಧಿಪತಿಯಾದಂತಹ ಶುಕ್ರ ಗ್ರಹ ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ, ಆದ್ರೆ ಅಷ್ಟಮದಲ್ಲಿ. ನಿಮ್ ಕೆಲಸ ಅಂತ ಬಂದಾಗ ನೀವು ತುಂಬಾ ಹಾನೆಸ್ಟ್ ಆಗಿ ಕೆಲಸ ಮಾಡ್ತೀರಾ. ಅಂದ್ರೆ ನಿಮ್ಮ ಶಕ್ತಿ ಮೀರಿ ಅದಕ್ಕೆ ಏನ್ ಎಫರ್ಟ್ ಹಾಕ್ಬೇಕು ಅದನ್ನ ಹಾಕ್ತೀರಾ. ಇದು ನೋಡಿ, ಅಷ್ಟು ನೀವು ಎಫರ್ಟ್ ಹಾಕ್ತಾ ಇದ್ದೀರ ಅಂದ್ರೆ ಇವಾಗ ನಿಮ್ಮ ಕೆಲಸಕ್ಕೆ ಪ್ರತಿಫಲ ಸಿಗದೇ ಇರ್ಬೋದು, ಆದ್ರೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ನಿಮ್ಮ ಕೆಲಸದಲ್ಲಿ ಏನೇ ಸಮಸ್ಯೆ ಆಗಲಿ, ಏನೇ ಪ್ರಾಬ್ಲಮ್ ಆಗಲಿ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಕೆಲವೊಂದು ನಮ್ಮ ಕೈ ಮೀರಿ, ಇವಾಗ ನಿಮ್ ಕೆಲಸ ಹೋಗ್ಲೇಬೇಕು ಅಂತಿದ್ರೆ ನೀವು ಅದನ್ನ ತಡೆಯಕ್ಕಾಗಲ್ಲ. ಆದ್ರೆ ನೀವು ಮಾಡುವಂತಹ ಪರಿಹಾರ ಪೂಜೆಗಳು ನಿಮ್ಗೆ ಈಗ ಕೆಲಸ ಹೋದ್ರೆ ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲೇ ಅದಕ್ಕಿಂತ ಉತ್ತಮವಾದ ಕೆಲಸ ಸಿಗೋ ಹಾಗೆ ಮಾಡ್ಬೋದಲ್ಲ. ಪರಮಾತ್ಮನಿಂದ ಆಗದೆ ಇರುವಂತದ್ದು ಯಾವುದೂ ಇಲ್ಲ. ಕೆಲವರು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಕೆಲವರು ಕೆಲಸ ಹೋಯ್ತು ಅಂದ್ರೆ ಜೀವನನೇ ಮುಗಿದೋಯ್ತು ಅನ್ಕೊಂಡ್ಬಿಡ್ತಾರೆ. ಅಷ್ಟೆಲ್ಲ ಆತಂಕ ಪಡ್ಬೇಡಿ. ಪ್ರಯತ್ನ ಮಾಡಿ ನಿಮ್ಮ ಉದ್ಯೋಗ ಉಳಿಸ್ಕೊಳ್ಳೋದಕ್ಕೆ, ಉದ್ಯೋಗದ ಸಮಸ್ಯೆಗಳು ಬರದೇ ಇರೋ ಹಾಗೆ ಏನೇನೆಲ್ಲ ಪ್ರಯತ್ನ ಮಾಡ್ಬೇಕು ಎಲ್ಲಾ ಪ್ರಯತ್ನಗಳನ್ನು ಮಾಡಿ. ಪರಿಹಾರ ಅಂತ ಏನಿದೆ ಎಲ್ಲವನ್ನ ಮಾಡಿ. ಇದನ್ನ ಮೀರಿ ಏನೇ ಆದ್ರೂ ಅದು ಪರಮಾತ್ಮನ ಇಚ್ಛೆ ಅಂತ ಹೇಳಿ ಸುಮ್ಮನೆ ಇದ್ಬಿಡಿ. ಇನ್ನು ಕೆಲವು ಜಾಗ್ರತೆಯಿಂದ ಇರೋದು, ಮಾತಿನ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ದುಡ್ಡಿನ ವಿಷಯದಲ್ಲಿ ದುಡ್ಡು ಕೊಡ್ಲಿಕ್ಕೆ ಹೋಗ್ಬೇಡಿ, ತುಂಬಾ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಷ್ಟೇ. ತೃತೀಯ ಭಾವಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಮಿತ್ರರಿಂದ ಸ್ವಲ್ಪ ಸಂಕಷ್ಟಗಳು ಉಂಟಾಗುತ್ತೆ. ಎಷ್ಟೇ ಮಿತ್ರರಾಗಿದ್ರು ಕೂಡ ನಿಮ್ಮ ಯಾವುದೇ ವಿಚಾರವನ್ನ ಹೇಳ್ಕೋಬೇಡಿ, ನೆಗೆಟಿವ್ ಅಥವಾ ಪಾಸಿಟಿವ್ ಯಾವುದನ್ನು ನಿಮ್ಮ ಮಿತ್ರರ ಹತ್ರ ಹೇಳ್ಕೋಬೇಡಿ. ಆದ್ರೆ ನಿಮ್ಮ ಗುರುಗಳು ಅಂತ ಇದ್ರೆ ನೋಡಿ, 11ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮಗೆ ಗುರು ಅಥವಾ ನಿಮ್ಗೆ ಗೈಡ್ ಮಾಡುವಂತವ್ರು, ನಿಮಗೆ ಸಲಹೆ ಕೊಡೋರು, ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರಾ, ಅಲ್ಲಿ ಪುರೋಹಿತರು ಪರಿಚಯ ಇದಾರೆ, ಅವ್ರ ಹತ್ರ ಏನೋ ಹೇಳ್ಕೋಬೇಕು, ಹೇಳ್ಕೊಳ್ಳಿ. ಯಾಕಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ದೇವಸ್ಥಾನದಲ್ಲಿ ಅರ್ಚಕರು ನಿಮ್ಗೆ ಪರಿಚಯ ಆಗಿದ್ದಾರೆ, ಅವ್ರ ಹತ್ರ ಏನೋ ನಿಮ್ಗೆ ಏನೋ ಸ್ವಲ್ಪ ಕಷ್ಟ ಆಗಿದ್ದೀನಿ ಅಂತ ತಿಳ್ಕೊಂಡಾಗ ಅವರು ಇವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಆ ದೇವ್ರ ಹತ್ರ ಬಿಡ್ಕೊತಾರೆ, ನಿಮ್ಗೆ ಅದು ಆಶೀರ್ವಾದ ಆಗುತ್ತೆ.
ಆದ್ರೆ ಸುಮ್ನೆ ನಿಮ್ ಜೊತೆನಲ್ಲಿ ಕ್ಯಾಶುವಲ್ ಆಗಿರುವಂತಹ ಮಿತ್ರರಾಗಿರ್ಬಹುದು, ಬಂಧುಗಳಾಗಿರ್ಬಹುದು, ಕೆಲವು ಹಿತಶತ್ರುಗಳು ಇರ್ತಾರೆ, ನಿಮ್ಗೆ ಗೊತ್ತಾಗಲ್ಲ, ಅಕ್ಕಪಕ್ಕದವರು, ಇವ್ರ ಹತ್ರ ಏನನ್ನೋ ಹೇಳ್ಕೊಬೇಡಿ. ನೀವು ಹೇಳ್ಕೊಂಡಿದ್ದೇ ನಿಮ್ ಸಮಸ್ಯೆ ಕಾರಣ ಆಗಬಹುದು. ಚತುರ್ಥಾಧಿಪತಿ 7ನೇ ಮನೆಯಲ್ಲಿರೋದ್ರಿಂದ ಆಸ್ತಿ, ಮನೆ, ಭೂಮಿ, ವಾಹನ ಇದನ್ನ ಸೇಲ್ ಮಾಡೋ ವಿಚಾರದಲ್ಲಿ ಚೆನ್ನಾಗಿದೆ. ಅಂದ್ರೆ ಈ ಸಲ ನೀವು ಈಗ ಸೇಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಈ ತಿಂಗಳಲ್ಲಿ ಸೇಲ್ ಆಗುವಂತಹ ಲಕ್ಷಣಗಳು ಜಾಸ್ತಿ ಇದೆ. ಸೇಲ್ ಆಗೋದ್ರ ಮೂಲಕ ಒಂದಿಷ್ಟು ದುಡ್ಡು ಬರುತ್ತೆ. ಆದರೆ ನೀವು ನಿಮ್ಮ ಹತ್ರ ತಗೊಂಡ್ಬಿಟ್ಟು ಉಳಿದಿರೋ ದುಡ್ಡನ್ನ ಇಷ್ಟು ತಿಂಗಳಾದ್ಮೇಲೆ ಕೊಡ್ತೀನಿ, ಇಷ್ಟು ವಾರ ಆದ್ಮೇಲೆ ಕೊಡ್ತೀನಿ, ಇದಕ್ಕೆಲ್ಲ ಒಪ್ಪಬೇಡಿ. ನೀವು ಸೇಲ್ ಮಾಡೋದಾದ್ರೆ ಜಸ್ಟ್ ಅಗ್ರಿಮೆಂಟ್ಗೆ ಇಂತಿಷ್ಟ ಹಣ ಅಂತ ತಗೊಳ್ಳಿ. ಅದು ನಿಮ್ ಪೂರ್ತಿ ನೀವು ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಟ್ಮೇಲೆ ಉಳಿದಿರೋ ಕಂಪ್ಲೀಟ್ ಹಣ ಕೊಡ್ಬೇಕು ಅಂತ ಅದೊಂದು ಜವಾಬ್ದಾರಿ ನಿಮ್ದು. ಅದನ್ನ ನಿಭಾಯಿಸಿ. ಯಾಕಂದ್ರೆ ಇಲ್ಲಿ ಮೋಸ, ರಾಹುವು ಯಾವುದೋ ಒಂದು ವಿಚಾರದಲ್ಲಿ ಮೋಸ ಮಾಡಕ್ ನೋಡ್ತಾ ಇರ್ತಾನೆ. ಅದಕ್ಕೆ ನೀವು ಅವಕಾಶ ಕೊಡಬಾರ್ದು. ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರಿ ಅಷ್ಟೇ. ಏನೋ ಒಂದು ನಂಬಿಕೆ ಮೇಲೆ ಆಯ್ತು ನಿಧಾನಕ್ಕೆ ಕೊಡಿ ಅಂದ್ಬಿಟ್ಟು ಸೈನ್ ಮಾಡ್ಕೊಟ್ಬಿಡಿ. ಕೆಲವರು ಆತರ ನಂಬುವಂತವ್ರು ಇದ್ದಾರೆ, ತುಂಬಾ ಕೆಲವರು. ಎಷ್ಟು ಅದರಲ್ಲೂ ಸಿಂಹ ರಾಶಿಯವರು ಬೇಗ ಎಲ್ಲಾರು ನಂಬ್ಬಿಡ್ತೀರಾ, ಬೇಗ ನಂಬ್ತೀರಾ, ಬೇಗ ಮೋಸ ಹೋಗ್ತೀರಾ, ಮತ್ತೆ ಮತ್ತೆ ನಂಬ್ತೀರಾ, ಮತ್ತೆ ಮತ್ತೆ ಮೋಸ ಹೋಗ್ತಿರ್ತೀರಾ. ಅದಾಗಬಾರ್ದು, ಪ್ರತಿ ಸಲ ಆಗ್ಬಾರ್ದು. ಒಂದ್ಸಲ ಮೋಸ ಹೋದ್ಮೇಲೆ ಬುದ್ಧಿ ಕಲಿಬೇಕು. ಇದೆಷ್ಟು ಈ ತರ ಆದ್ರೆ ನಿಮ್ಮ ಆರೋಗ್ಯದ ವಿಷಯ ಅಂತ ಬಂದಾಗ ಸಣ್ಣ ಪುಟ್ಟ ಅಲರ್ಜಿ ಸಮಸ್ಯೆಗಳಾಗುವಂಥದ್ದು, ಟೆನ್ಷನ್ ಜಾಸ್ತಿ ಆಗೋದ್ರಿಂದ ಪಿತ್ತ, BP ವೇರಿಯೇಷನ್ ಆಗುವಂಥದ್ದು, ಬ್ಲಡ್ ಸರ್ಕ್ಯುಲೇಷನ್ ಸ್ಲೋ ಆಗೋದು. ಯಾರಿಗೆ ಬ್ಲಡ್ ಕಮ್ಮಿ ಇದೆ ಅವರು ಸ್ವಲ್ಪ ಹುಷಾರಾಗಿರಿ. ಅದು ಇನ್ನೂ ಸ್ವಲ್ಪ ಕಡಿಮೆ ಆಗೋದ್ರ ಮೂಲಕ ನಿಮ್ಗೆ ತುಂಬಾ ಸುಸ್ತಾಗೋದು, ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು, ಇದೆಲ್ಲವೂ ಕೂಡ ಆಗತ್ತೆ. ಏನಪ್ಪಾ ಈ ತಿಂಗಳಲ್ಲಿ ಬರೀ ಅಶುಭ ಫಲನೇ ಇದೆಯಲ್ಲ ಸಿಂಹರಾಶಿಯವರಿಗೆ, ಇವರು ಬರೀ ಅಶುಭ ಫಲವನ್ನೇ ಹೇಳ್ತಾ ಇದಾರೆ ಅನ್ಕೋಬೇಡಿ. ನಾನು ಏನು ಹೇಳ್ತಾ ಇಲ್ಲ, ಜಾತಕದಲ್ಲಿ ಗೋಚಾರದಲ್ಲಿ ಏನಿರುತ್ತೋ ಅದನ್ನ ಹೇಳ್ತೀವಿ ಅಷ್ಟೇ ಜ್ಯೋತಿಷಿಗಳು. ಇದು ಯಾವುದು ಕೂಡ ನಿಮ್ಮನ್ನ ಹೆದರಿಸ್ಬೇಕು ಅಂತಲ್ಲ. ಈಗ 12 ರಾಶಿಯಲ್ಲಿ ನಂದು ಒಂದು ರಾಶಿ ಇರುತ್ತಲ್ವಾ, ಈಗ ನಂದೇ ರಾಶಿಗೆ ಏನಾದ್ರು ನೆಗೆಟಿವ್ ಇದ್ರೆ ನಾನು ಹೇಳ್ತೀನಿ, ಹೇಳಲೇಬೇಕು. ನಮಗೂ ಕೂಡ ಅನ್ವಯ ಆಗುತ್ತೆ. ಜ್ಯೋತಿಷ್ಯ ಹೇಳೋರ್ಗೂ ಕೂಡ ಗ್ರಹಗಳ ಪ್ರಭಾವ ಇದ್ದೇ ಇರುತ್ತೆ. ಆದ್ರೆ ಗ್ರಹಗಳನ್ನ ಮೀರಿದ ಒಂದು ಶಕ್ತಿ ಇದೆ ಪರಮಾತ್ಮ. ಅವನನ್ನು ಯಾರು ತುಂಬಾ ನಂಬ್ತಾರೆ, ಯಾರು ಆರಾಧನೆ ಮಾಡ್ತಾರೆ, ಅವ್ರು ಭಯ ಪಡೋ ಅವಶ್ಯಕತೆ. ಸಂಕಷ್ಟಗಳು ಬಂದ್ರೂ ಕೂಡ ಅದರಿಂದ ಪಾರಾಗ್ತಾರೆ. ಅದನ್ನೇ ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ಆಯ್ತಾ. ಈಗ ಸಿಂಹ ರಾಶಿಯವ್ರು ಮಾಡ್ಕೋಬೇಕಾಗಿರುವಂತಹ ಪರಿಹಾರಗಳ ಕಡೆ ಗಮನ ಕೊಡಿ. ಪ್ರತಿದಿನ ಆದಿತ್ಯ ಹೃದಯ ಮಂತ್ರವನ್ನ ತಪ್ಪದೆ ಹೇಳ್ಕೊಳ್ಳಿ. ಡೈಲಿ ಹನುಮಾನ್ ಚಾಲಿಸ ಮಂತ್ರ ಹೇಳ್ಕೊಳ್ಳಿ. ದುರ್ಗಾ ಅಷ್ಟೋತ್ತರ ಇದನ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ, ಅಥವಾ ದುರ್ಗಾ ಮಂತ್ರ ಯಾವ್ದಾದ್ರು ಪಾರಾಯಣ ಮಾಡಿ. ಡೈಲಿ 1 ಹಿಡಿ ಗೋಧಿ, 1 ಹಿಡಿ ಹೆಸರು ಕಾಳು, 1 ಹಿಡಿ ಕಡಲೆಬೇಳೆ, ಈ 3 ಧಾನ್ಯಗಳನ್ನ ಸಪರೇಟ್ ಆಗಿ ತೆಗೆದಿಟ್ಟು 1 ತಿಂಗಳವರೆಗೂ ತೆಗೆದಿಟ್ಟು 1 ತಿಂಗಳಾದ್ಮೇಲೆ ಅದನ್ನ ಭಾನುವಾರದ ದಿನ ಯಾವ್ದಾದ್ರು ದೇವಸ್ಥಾನ ಕೊಟ್ಬಿಡಿ. ಅಥವಾ ಹುಳ ಆಗ್ಬಿಡೋ ಚಾನ್ಸಸ್ ಇದೆ ಅಂದ್ರೆ ಒಂದು 15 ದಿನಕ್ಕೆ ಒಂದ್ಸಲ ಕೊಟ್ಬಿಡಿ, 2 ಸಲ ಕೊಡಿ. ಭಾನುವಾರದ ದಿನನೇ ಕೊಡ್ಬೇಕು. ಇದೆಲ್ಲ ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಸಮಸ್ಯೆಗಳು ಬಂದ್ರೂ ಕೂಡ ಅದನ್ನ ನಿಭಾಯಿಸ್ತೀರಾ. ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಇಲ್ಲ, ಇದೊಂದು ಶುಭ. ಯಾಕಂದ್ರೆ ಪಂಚಮಾಧಿಪತಿ ಗುರು ಲಾಭದಲ್ಲಿದ್ದಾನೆ ನೋಡಿ. ಆದ್ರೆ ಗುರು ಕೂಡ ವಕ್ರ ಆಗಿದ್ದಾನೆ. ವಕ್ರ ಆದ್ರೆ ಏನ್ ಗೊತ್ತಾ, ಶುಭ ಗ್ರಹಗಳು ಕೊಡುವ ಶುಭ ಫಲವನ್ನ ನಿಧಾನ ಮಾಡ್ಬಿಡ್ತಾರೆ. ಆದ್ರೆ ತಕ್ಕ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ. ಹಾಗಾಗಿ ಈ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ, ಸಂಕಷ್ಟಗಳಿಂದ ಪಾರಾಗುವಂತಹ ಮಾರ್ಗಗಳು ನಿಮ್ಗೆ ಸಿಕ್ಕತ್ತೆ. ಎಲ್ರಿಗೂ ಶುಭವಾಗಲಿ.